ನಮಸ್ತೆ, ವೆಲ್ಕಮ್ ಟು ಅ ನ್ಯೂ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲರೂ ಯಾವಾಗಲೂ ಆರೋಗ್ಯವಾಗಿ ಸಂತೋಷವಾಗಿ ಇರಲಿ ಅನ್ನೋದು ನನ್ನ ಆಸೆ. ಇದು ಸ್ವಲ್ಪ ಹಳೆ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೆ, ಬಟ್ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಹಾಕೋಕ್ಕಾಗಿರಲಿಲ್ಲ. ಇದೇ ಥರ ಒಂದೆರಡು ವೀಡಿಯೋಸ್ ಇದೆ, ಅದನ್ನು ಫಸ್ಟು ಕಂಪ್ಲೀಟಾಗಿ ಹಾಕ್ತೀನಿ ನೋಡಿ. ಸ್ವಲ್ಪ ಇನ್ಫಾರ್ಮೇಟಿವ್ ಇರೋದ್ರಿಂದ ಈ ವಿಡಿಯೋಸ್ನ ಹಾಗೆ ಡಿಲೀಟ್ ಮಾಡೋಕ್ಕೆ ಮನಸ್ಸು ಬರಲಿಲ್ಲ, ಅದಕ್ಕೆ ಇದನ್ನು ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇದು ನನ್ನ ಮಗಳು ಹಾಗೆ ನನ್ನ ಹಸ್ಬೆಂಡ್ ಬರ್ಡೇಯ ಹಿಂದಿನ ದಿನ ಟ್ರೆಂಡ್ಸಲ್ಲಿ ಒಂದು ಸ್ವಲ್ಪ ಆಫರ್ ಇತ್ತು. ಅವರಿಗೂ ಬರ್ಡೇ ಪರ್ಚೇಸ್ ಮಾಡಬೇಕಿತ್ತು, ಹಾಗಾಗಿ ಟ್ರೆಂಡ್ಸಿಗೆ ಬಂದಿದ್ದೀವಿ. ರಾಹುಲ್ಗೆ ಆಲ್ರೆಡಿ ನೆನ್ನೆನೇ ಶಾಪಿಂಗ್ ಮಾಡಿದ್ವಿ. ಅವರಿಗೆ ಶಾಪಿಂಗಿಗೆ ಬಂದಾಗ ನಾನೇನು ವೀಡಿಯೋ ಕ್ಲಿಪ್ಪಿಂಗನ್ನು ತೊಗೊಳಕ್ಕಾಗಲಿಲ್ಲ. ಜಸ್ಟ್ ಅದೇನು ವೀಡಿಯೋ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಮತ್ತು ನೆಕ್ಸ್ಟ್ ಬಂದಾಗ ಓಕೆ ಒಂದು ಸ್ವಲ್ಪ ಕ್ಲಿಪ್ಪಿಂಗನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಂಡಿದ್ದೆ. ಸೊ ಇಲ್ಲಿ ಫಸ್ಟು ನನ್ನ ಮಗಳು, ಅವಳ ಬರ್ಡೇ ಅಲ್ವಾ, ಅವಳಿಗೆ ಒಂದು ಸ್ವಲ್ಪ ತುಂಬ ಕ್ರೇಜ್. ಅವಳ ಬರ್ಡೇ ಅಂದರೆ 1 ಮಂತಿಂದನೇ ಕಾಯ್ತಾ ಇರ್ತಾಳೆ, ಪ್ಲ್ಯಾನ್ ಮಾಡ್ತಾ ಇರ್ತಾಳೆ. ಏನು ಮಾಡಲಿ, ಯಾವ ಥರ ಬಟ್ಟೆ ಹಾಕ್ಕೊಳ್ಳಿ, ಏನು ಹಾಕ್ಕೊಳ್ಳಿ, ನನ್ನ ಬರ್ಡೇ ಹೇಗೆ ಸೆಲೆಬ್ರೇಟ್ ಮಾಡಬೇಕು, ಅದೆಲ್ಲ ಅವಳು ತುಂಬ ಕ್ಯೂರಿಯಾಸಿಟಿ ಜಾಸ್ತಿ ಅವಳಿಗೆ. 1 ಡೇ 2 ಡೇ ಅಂತ ಲೆಕ್ಕ ಹಾಕ್ತಾನೇ ಇರ್ತಾಳೆ. ಅವಳ ಒಂದು ಏನು ಎಕ್ಸೈಟ್ಮೆಂಟ್ ಏನಿದೆ ಅದನ್ನು ಬೇಜಾರು ಮಾಡೋಕ್ಕೆ ಇಷ್ಟ ಇರಲಿಲ್ಲ ನನಗೆ. ಹಾಗಾಗಿ ಅವಳಿಗೂ ಏನೇನು ಕೇಳ್ತಾಳೆ ಅದನ್ನೆಲ್ಲ ಕೊಡ್ಸೋಣ ಅಂತ ಕರ್ಕೊಂಬಂದಿದ್ದು. ಸೊ ಅವಳಿಗೆ ಒಂದಷ್ಟು ಬಟ್ಟೆಗಳನ್ನು ತೊಗೊಂಡ್ವಿ, ಹಾಗೆ ಚಕ್ಷುಗೂ ಒಂದಷ್ಟು ಬಟ್ಟೆಗಳನ್ನು ತೊಗೊಂಡ್ವಿ. ಅವನಿಗೂ ತುಂಬ ಟೈಮಿಂದ ಬಟ್ಟೆಗಳನ್ನು ಕೊಡಿಸಿರಲಿಲ್ಲ. ಈಗ ಬೆಳೀತಾ ಇರೋ ಮಕ್ಕಳೆಲ್ಲ ಅವರಿಗೆ ಎಷ್ಟು ಬಟ್ಟೆ ಕೊಡಿಸಿದ್ರೂ ಸಾಕಾಗಲ್ಲ ಕೆಲವೊಮ್ಮೊಮ್ಮೆ. ಹಾಗಾಗಿ ಇಬ್ಬರಿಗೂ ಒಂದಷ್ಟು ಶಾಪಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ಟ್ರೆಂಡ್ಸಿಗೆ ಬಂದಿದ್ದು. ಆ್ಯಂಡ್ ಇಲ್ಲಿ ಆ ಟೈಮಲ್ಲಿ ಆಫರ್ ನಡೀತಾ ಇತ್ತು. ಲೈಕ್ ನೀವು 7,000ಗೆ ಪರ್ಚೇಸ್ ಮಾಡಿದ್ರೆ ಯು ಹ್ಯಾವ್ ಟು ಪೇ ಹಾಫ್ ಆಫ್ ಇಟ್, 3,500 ಅಷ್ಟೇ ಪೇ ಮಾಡಬೇಕು ಅಂತ ಇತ್ತು. ನನಗೇನು ಪರ್ಚೇಸ್ ಮಾಡುವ ಪ್ಲ್ಯಾನಿಂಗ್ ಇರಲೇ ಇಲ್ಲ, ಬಟ್ ನಾನು ಏನು ಈಗೀಗ ಶಾಪಿಂಗ್ ನಾನು ಕಂಪ್ಲೀಟ್ ಸ್ಟಾಪ್ ಮಾಡಿಬಿಡ್ತೀನಿ. ನನಗೋಸ್ಕರ ನಾನೇನು ಪರ್ಚೇಸ್ ಮಾಡ್ತಾ ಇಲ್ಲ. ಏನಿದೆ ಅಂತ ಜಸ್ಟ್ ನೋಡ್ತಾ ಇದ್ದೆ. ಇನ್ ಕೇಸ್ ಏನಾದರೂ ಕಂಫರ್ಟಬಲ್ಲಾಗಿ ಚೆನ್ನಾಗಿ ಸಿಕ್ತು ಅಂತ ಅಂದರೆ, ಆಫರ್ ಟೈಮ್ ಬೇರೆ ಇತ್ತಲ್ಲ, ತೊಗೊಳ್ಳೋಣ ಅಂತ ಹೇಳಿ ನೋಡಿದ್ದು ಅಷ್ಟೇ. ಬಟ್ ಕೊನೆಗೂ ನಾನೇನು ತೊಗೊಳ್ಲಿಲ್ಲ. ಈಗ ನನ್ನ ಮಗಳದು ಎಲ್ಲ ಕಂಪ್ಲೀಟ್ ಏನೇನು ತೊಗೋಬೇಕಿತ್ತು ಅದನ್ನೆಲ್ಲ ತೊಗೊಂಡು ಇವಾಗ ಮೆನ್ ಸೆಕ್ಷನಿಗೆ ಬಂದ್ವಿ. ಇಲ್ಲೂ ಕೂಡ ಅವನಿಗೆ ಏನೇನೆಲ್ಲ ಇಷ್ಟ ಆಯಿತು ಅದನ್ನು ನೋಡಿಬಿಟ್ಟು ತೊಗೊಂಡು ಈಗ ಹೊರಗಡೆಗೆ ಹೊರಡ್ತಾ ಇದ್ದೀವಿ, ಮನೆ ಕಡೆಗೆ ಹೊರಡೋಣ ಅಂತ ಹೇಳಿ. ಹೊರಗೆ ಬಂದ ತಕ್ಷಣ ಮಳೆ ಸ್ಟಾರ್ಟ್ ಆಗಿತ್ತು. ಸ್ವಲ್ಪ ಜೋರಾಗಿಯೇ ಬರ್ತಾಯಿತ್ತು. ಈ ಥರ ಮಳೆಯಲ್ಲಿ ಹೋದರೆ ಮತ್ತೆ ನೆನ್ಕೊಂಡ್ಬಿಡ್ತೀವಿ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಹೊತ್ತು ನಿಂತು ಮನೆಗೆ ಬಂದಾಯಿತು. ಆ್ಯಂಡ್ ಇದು ಯಾವಾಗ ತೊಗೊಂಡಿದ್ದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ವಿಡಿಯೋ ಕ್ಲಿಪ್ಪಿಂಗ್ಸ್, ಬಟ್ ಎಲ್ಲನೂ ನಾನು ಒಂದು ಸ್ವಲ್ಪ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಹಾಕ್ತಾಯಿದ್ದೀನಿ. ಆ್ಯಂಡ್ ಇಲ್ಲಿ ನಾನು ಸಾಂಬಾರು ಪುಡಿ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಕೊತ್ತಂಬರಿ ಕಾಳನ್ನು ಹುರಿತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ಒಂದು ಸ್ವಲ್ಪ ಹಾಲು ಮಿಕ್ಕಿತ್ತು, ಅದಕ್ಕೆ ಒಂದು ಸ್ವಲ್ಪ ಪನ್ನೀರ್ ಕೂಡ ಮಾಡ್ಕೊಂಡಿದ್ದೆ. ಜೊತೆಯಲ್ಲಿ ಇವತ್ತು ಚನ್ನಬಟಾಣ ಪಲ್ಯ ಹಾಗೆ ಪೂರಿನ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು. ಬೆಳಗ್ಗೆನೇ ನಾನು ಸ್ಟಾರ್ಟ್ ಮಾಡಿಕೊಂಡೆ ಸಾಂಬಾರು ಪುಡಿಗೆಲ್ಲ ಹುರಿಯೋದಕ್ಕೆ ಅಂತ ಹೇಳಿ. ನಾನು ಒಂದು ಕಡೆಗೆ ಸಾಂಬಾರು ಪುಡಿಗೆ ಎಲ್ಲ ಹುರಿತಾ ಇದ್ದೀನಿ, ಹಾಗೆ ರಾಹುಲು ಪೂರಿಗೆ ಹಿಟ್ಟನ್ನು ಕಲಿಸ್ತಾ ಇದ್ದಾರೆ. ಹಾಗೆ ಮನೇಲಿ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಮಾಡಿದ್ರೆ ತಾನೇ ಅದು ಮನೇಲಿ ಕೆಲಸಗಳಂತ ಆಗೋದು. ನಾನು ಈ ಕಡೆ ಸಾಂಬಾರು ಪುಡಿ ಅಂತ ಅಂದಮೇಲೆ ಒಂದು ಸ್ವಲ್ಪ ಜಾಸ್ತಿ ಕೆಲಸನೇ ಇರುತ್ತಲ್ಲ, ಎಷ್ಟೊಂದೆಲ್ಲ ಐಟಮ್ಸ್ ಇರುತ್ತೆ ಹುರಿಯೋದಕ್ಕೆ. ಹಾಗಾಗಿ ನಾನು ಇಲ್ಲಿ ಹುರಿಯೋದಕ್ಕೆ ನಿಂತ್ಕೊಂಡೆ. ರಾಹುಲ್ ಪೂರಿಗೆ ಹಿಟ್ಟು ಕಲಿಸ್ತಾ ಇದ್ದಾರೆ. ಇವಳು ನೋಡಿ ಇವಾಗ ಎದ್ದು ಬಂದಿದ್ದಾಳೆ. ಆ್ಯಂಡ್ ನನ್ನ ಮಗ ಅರಿಶಿನ ಕುಟ್ತಾ ಇದ್ದಾನೆ ಸಾಂಬಾರು ಪುಡಿಗೆ ಅಂತ ಹೇಳಿ. ಎಲ್ಲನೂ ಮಾಡ್ಕೊಂಡಾಯಿತು. ಬೆಳಗ್ಗೆ ತಿಂಡಿ ಕೂಡ ರೆಡಿ ಆಯಿತು. ಪೂರಿ ಹಾಗೆ ಚನ್ನಬಟಾಣ ಪಲ್ಯ ಮಾಡಿದ್ವಿ. ಪೂರಿ ತಿಂಡಿ ತಿಂದ್ಕೊಂಡು ಏನು ಸಾಂಬಾರು ಪುಡಿಗೆ ಹುರಿದಿದ್ನಲ್ಲ ನೋಡಿ ಇದೆಲ್ಲ ಹಾಕಿದ್ದೀನಿ. ರೆಸಿಪಿ ಅಂತ ನಾನೇನು ಶೂಟ್ ಮಾಡ್ಕೊಂಡಿಲ್ಲ, ಬಟ್ ಅರ್ಜೆಂಟಲ್ಲಿ ಮಾಡ್ಕೊಂಡಿದ್ದರಿಂದ ನಾನು ರೆಸಿಪಿನೇನು ಶೇರ್ ಮಾಡ್ಕೊಂಡಿಲ್ಲ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಗೆ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಹಾಗಾಗಿ ಮತ್ತೆ ಯಾವಾಗಾದರೂ ರೆಸಿಪಿನ ಶೇರ್ ಮಾಡ್ತೀನಿ ಅಂತ ಹೇಳೋಕ್ಕೂ ಆಗ್ತಾಯಿಲ್ಲ. ನೋಡೋಣ, ನೆಕ್ಸ್ಟ್ ಇಯರ್ ನಾನೇನಾದರೂ ಮಾಡಿದ್ರೆ ಪಕ್ಕಾ ರೆಸಿಪಿನ ಶೇರ್ ಮಾಡ್ತೀನಿ. ಸೊ ಇದಿಷ್ಟು ಉರಿಯೋ ಅಷ್ಟರಲ್ಲಿ ಏನಿಲ್ಲ ಅಂದರೂ ಒಂದು 2-2.5 hours ಆಗೋಯಿತು. ಇದ್ರ ಜೊತೆಲಿ ನಾನು ಗೋಧಿ ಹಿಟ್ಟನ್ನು ಕೂಡ ಹಾಕಿಸ್ಬೇಕಿತ್ತು. ಗೋಧಿ ಹಿಟ್ಟು ಖಾಲಿ ಆಗಿತ್ತು, ಚಪಾತಿ ಹಿಟ್ಟು. ಅದನ್ನು ಈ ಸಲ ನಾನು ಮಲ್ಟಿಗ್ರೇನ್ ಗೋಧಿ ಹಿಟ್ಟು ಮಾಡಿಸಿದ್ದೀನಿ, ಮನೆಯಲ್ಲೇ ಮಾಡಿಸಿದ್ದೀನಿ. ಅದಕ್ಕೆ ನಾನಿಲ್ಲಿ ಒಂದು 6 kg ಗೋಧಿನ ತೊಗೊಂಡಿದ್ದೀನಿ. ಅದಕ್ಕೆ ಇಲ್ಲಿ 1 kg ಓಟ್ಸನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಲಿ ಒಂದು ಅರ್ಧ kg ಸೋಯಾಬೀನನ್ನು ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಒಂದಷ್ಟು ಕಾಳುಗಳನ್ನು ಮಿಕ್ಸ್ ಮಾಡೋದಕ್ಕೆ ಅಂತ ಹೇಳಿ ವೇಯ್ ಮಾಡಿ ಹಾಕೋತಾ ಇದ್ದೀನಿ. ಇಲ್ಲಿ ಕಡಲೆಕಾಳನ್ನು ಹಾಕ್ತಾಯಿದ್ದೀನಿ, ಅದು ಒಂದು 1/4 kg ಹಾಕಿದ್ದೀನಿ. ಇದು ಬಂದು ಬಾರ್ಲಿ ಕೂಡ 1/4 kg, ಹೆಸರು ಕಾಳು ಕೂಡ ತೊಗೊಂಡಿದ್ದೀನಿ, ಅದನ್ನು ಕೂಡ 1/4 kg ಹಾಕ್ತಾಯಿದ್ದೀನಿ. ಅದ್ರ ನೆಕ್ಸ್ಟ್ ಬಿಟ್ಟು ಇಲ್ಲಿ ಹಾರ್ಸ್ ಗ್ರಾಮ್ ಅಂತ ಹೇಳ್ತಾರಲ್ಲ, ಹುರುಳಿಕಾಳು, ಅದು ಕೂಡ 1/4 kg ತೊಗೊಂಡಿದ್ದೀನಿ. ನೆಕ್ಸ್ಟ್ ಮೆಂತೆಕಾಳನ್ನು ಒಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಿದ್ದೀನಿ, ಅರೌಂಡ್ 300 ಗ್ರಾಮ್ ಅಂತ ಅಂದ್ಕೊಳ್ಳಿ. ಇದು
ಚನ್ನ ಕಾಳನ್ನು ಕೂಡ ಅದನ್ನು ಕೂಡ 1/4 kg ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದು ಫ್ಲ್ಯಾಕ್ಸ್ ಸೀಡ್ಸ್, ಅಗಸೆ ಬೀಜ ಅಂತ ಏನು ಹೇಳ್ತಾರೆ, ಅದನ್ನು ಕೂಡ ತೊಗೊಂಡಿದ್ದೀನಿ. ಇದು ಯಾವುದನ್ನು ನಾನು ಹುರಿದು ಹಾಕ್ಕೊಂಡಿಲ್ಲ, ಹಾಗೆ ಹಾಕ್ಕೊಂಡಿದ್ದೀನಿ. ಕ್ಲೀನ್ ಮಾಡಿಟ್ಟಿದ್ದೆ, ಅದನ್ನು ಹಾಗೆ ಹಾಕಿರೋದು. ನೆಕ್ಸ್ಟ್ ಒಂದು 1/4 kg ಅಷ್ಟು ಮಕ್ಕಾನ ಹಾಕಿದ್ದೀನಿ. ಇದಿಷ್ಟನ್ನು ಹಾಕಿ ನಾನು ಹಿಟ್ಟು ಮಾಡಿಸಿದ್ದು. ಹಿಟ್ಟು ಮಾಡ್ಸೋಕ್ಕೆ ಹೋದಾಗ ಲೈಕ್ ಸಾಂಬಾರು ಪುಡಿಗೆ ಹೇಗೂ ಹಾಕ್ಸೋದಿತ್ತಲ್ಲ, ಅದಕ್ಕೆ ಅದ್ರ ಜೊತೆಲೇ ಗೋಧಿ ಹಿಟ್ಟನ್ನು ಹಾಕಿಸ್ಬಿಟ್ರೆ ಬೆಟರ್ ಅಂತ ಹೇಳಿಬಿಟ್ಟು ನಾನು ಸಾಂಬಾರು ಪುಡಿ, ಗೋಧಿ ಹಿಟ್ಟು, ಅರಿಶಿನ ಪುಡಿ, ಹಾಗೆ ಅಕ್ಕಿ ಹಿಟ್ಟು, ಇದು 4 ಹಿಟ್ಟು ಹಾಕ್ಸಿದ್ದು. ಒಂದು ಸಲ ಹೋದರೆ ಏನು ಗೊತ್ತಾ, ಮಲ್ಟಿಪಲ್ ಕೆಲಸ ಮಾಡ್ಕೊಂಬಂದುಬಿಡ್ಬೇಕು ನನಗೆ. ಒಂದೊಂದಕ್ಕೆ ಒಂದೊಂದು ಸಲ ಹೋಗೋದಂದರೆ ನನಗೆ ಇಷ್ಟನೇ ಆಗೋದಿಲ್ಲ. ಈವನ್ ನಾನು ಎಲ್ಲಿಗಾದ್ರೂ ಹೋಗ್ತಿದ್ದೀನಿ ಅಂತ ಅಂದರೆ ಅಲ್ಲಿ ಏನೇನು ಕೆಲಸ ಇದೆ ಅದನ್ನೆಲ್ಲ ಒಂದು ಪೇಪರಲ್ಲಿ ನೋಟ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ತರಕಾರಿ ಆಗಿದ್ರೂ ಅಷ್ಟೇ, ತರಕಾರಿ ಜೊತೆಲಿ ಇನ್ ಕೇಸ್ ಏನಾದರೂ ಗ್ರಾಸರೀಸ್ ಬೇಕು ಅಂತ ಇದ್ದರೆ ತರಕಾರಿ ಶಾಪಲ್ಲಿ ಏನೇನು ತೊಗೊಳ್ಳೋದಿದೆ ಅದನ್ನು ನೋಟ್ ಮಾಡಿಕೊಂಡು, ಆಮೇಲೆ ಸೂಪರ್ ಮಾರ್ಕೆಟಲ್ಲಿ ಏನಾದರೂ ಒಂದು ಸ್ವಲ್ಪ ಬೇಕಿತ್ತು ಅಂದರೆ ಅದನ್ನು ಮಾರ್ಕ್ ಮಾಡಿಕೊಂಡು ಅದನ್ನೆಲ್ಲ ತೊಗೊಂಬರ್ತೀನಿ. ಸೊ ಫೈನಲಿ ಹಿಟ್ಟೆಲ್ಲ ಹಾಕಿಸ್ಕೊಂಡು ಬಂದು ಮನೇಲಿಟ್ಟು ಅದನ್ನೊಂದು ಸ್ವಲ್ಪ ಹೊತ್ತು ಆರಿಸಿ ಬಾಕ್ಸಿಗೆ ಹಾಕಿಟ್ಟೆ. ಇದು ನನ್ನ ಮಗಳ ಹಾಗೂ ನನ್ನ ಹಸ್ಬೆಂಡಿನ ಬರ್ಡೇಯ ದಿನ. ಸಂಜೆ ಇವತ್ತು ರಾಹುಲ್ ಆಫೀಸಿಗೆ ಹೋಗಿರಲಿಲ್ಲ, ಅವರಿಗೆ ಹೇಳಿದ್ದೆ ಆಫೀಸಿಗೆ ಹೋಗೋಂಗಿಲ್ಲ, ರಜೆ ಹಾಕಿ ಮನೇಲಿ ಇರಬೇಕು ಅಂತ ಹೇಳಿ. ಸೊ ಬೆಳಗ್ಗೆಯಿಂದ ಮನೆಯಲ್ಲಿ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆ ಟೆಂಪಲಿಗೆ ಹೋಗಿದ್ವಿ, ಬಟ್ ಅದು ವಿಡಿಯೋನ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ, ಮರ್ತೋಯ್ತು ಅಲ್ಲಿ ಹೋದಾಗ. ಸೊ ಈಗ ಈವ್ನಿಂಗ್ ಅರೌಂಡ್ 5:30 ಅಂತ ಅಂದ್ಕೊತೀನಿ. ಆ ಟೈಮಲ್ಲಿ ನಾವು ಹೊರಗಡೆ ಊಟಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಾನು ರೆಗ್ಯುಲರಾಗಿ ನೋಡೋರಾಗಿದ್ದರೆ ನಿಮಗೆ ಗೊತ್ತಿರುತ್ತೆ, ಯೂಶ್ವಲಿ ನಾವು ಬರ್ಡೇ ಆ್ಯಂಡ್ ಆ್ಯನಿವರ್ಸರಿ ಟೈಮಲ್ಲಿ ಬಾರ್ಬಿಕ್ಯೂ ನೇಷನ್ನಿಗೆ ಹೋಗ್ತೀವಿ. ಮಿಸ್ ಮಾಡಿದೆ. ಬೇರೆ ಎಲ್ಲನೂ ನಾವು ಟ್ರೈ ಮಾಡಿದ್ದೀವಿ, ಬಟ್ ಅಗೇನ್ ವಿ ಫೀಲ್ ಲೈಕ್ ಬಾರ್ಬಿಕ್ಯೂ ನೇಷನ್ನೇ ಬೆಟರ್ ಅಂತ ಅನಿಸುತ್ತೆ. ಹಾಗಾಗಿ ನಾವು ಬಾರ್ಬಿಕ್ಯೂ ನೇಷನ್ ಅಂತಲೇ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಸೊ ಇಲ್ಲಿ ನಾವು ಡಿನ್ನರ್ಗೆ ಅಂತ ಬಂದಿದ್ದು. ಇಲ್ಲಿ ಏನೋ ಒಂದು ಥೀಮಲ್ಲಿ ಇವತ್ತು ಫುಡ್ಡನ್ನು ಸರ್ವ್ ಮಾಡ್ತಾಯಿದ್ರು. ಕಂಪ್ಲೀಟ್ ಸೀ ಫುಡ್ ಕೈಂಡ್ ಆಫ್ ಫುಡ್ ಇತ್ತು. ತುಂಬಾ ಚೆನ್ನಾಗಿತ್ತು. ನಾನು ತುಂಬ ಸಲ ಹೇಳಿದ್ದೀನಿ, ಬಾರ್ಬಿಕ್ಯೂ ನೇಷನಿಂದ ವೀಡಿಯೋ ಹಾಕಿದಾಗೆಲ್ಲನೂ ಹೇಳಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಅಂತ. ಅದು ಅವ್ರವ್ರ ಟೇಸ್ಟ್ ಆಗುತ್ತೆ, ಬಟ್ ನಮ್ಮ 4 ಜನಕ್ಕೆ ಬಾರ್ಬಿಕ್ಯೂ ನೇಷನ್ ಇಸ್ ವೆರಿ 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 ಫೇವ್ರೆಟ್. ಸೊ ಇಲ್ಲಿ ಬಂದು ಚೆನ್ನಾಗಿ ಡಿನ್ನರ್ ಎಲ್ಲ ಮಾಡಿಕೊಂಡು ಎಂಜಾಯ್ ಮಾಡಿದ್ವಿ. ಇವತ್ತು ಇಬ್ರದ್ದು ಲೈಕ್ ರಾಹುಲ್ದು ಮತ್ತು ರಚ್ಚುದು ಇಬ್ರದ್ದು ಸೇಮ್ ಡೇ ಬರ್ಡೇ ಆದರೂ ಕೂಡ ಜಾಸ್ತಿ ಎಕ್ಸೈಟ್ಮೆಂಟ್ ನನ್ನ ಮಗಳಿಗಿರುತ್ತೆ. ಆಬ್ವಿಯಸ್ಲಿ ಅಲ್ವಾ, ನಾವೆಲ್ಲ ಈಗ ಒಂದು ಸರ್ಟೆನ್ ಏಜ್ ಅಂತ ಮುಟ್ಟಿದ ಮೇಲೆ ನಮ್ಮದು ಬರ್ಡೇ ಅಂತ ಅಷ್ಟೊಂದು ಎಕ್ಸೈಟ್ಮೆಂಟ್ ಇರಲ್ಲ, ಬಟ್ ಮಕ್ಕಳದು ಅದೇ ಥರನೇ ಇರುತ್ತೆ. ಹಾಗೆ ಎಷ್ಟು ಬೇಗ ದೊಡ್ಡವಳಾದ್ಲು ಅಂತ ಅನ್ನಿಸ್ತಾ ಇದೆ. ಇಷ್ಟು ಇದ್ಲು, ಎಷ್ಟು ಬೇಗ ದೊಡ್ಡವಳಾಗ್ಬಿಟ್ಲು. ಈಗ ನನಗೆ ಬುದ್ಧಿ ಹೇಳೋ ಅಷ್ಟು ದೊಡ್ಡವಳಾಗ್ಬಿಟ್ಟಿದ್ದಾಳೆ. ಏನಾದರೂ ಒಂದು ನಾನು ಮಾಡ್ತಾಯಿದ್ದೀನಿ ಅಂದರೆ ಅಲ್ಲಿ ಬಂದು ನನಗೆ ಬುದ್ಧಿ ಹೇಳ್ತಾಳೆ, ಅಥವಾ ಹೀಗೆ ಮಾಡಬೇಡಿ ಮಮ್ಮಿ, ಹಾಗೆ ಮಾಡಿ ಅಂತ ಹೇಳೋ ಅಷ್ಟು ದೊಡ್ಡವಳಾಗ್ಬಿಟ್ಟಿದ್ದಾಳೆ. ಮಕ್ಕಳು ಎಷ್ಟು ಬೇಗ ಬೆಳೀತಾರೆ ಅಂತಲೇ ಗೊತ್ತಾಗೋದಿಲ್ಲ. ಈಗಷ್ಟೇ ಸಣ್ಣ ಮಕ್ಕಳಿದ್ರು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನೀವು ಸಣ್ಣವರು ಇದ್ದಾಗಲೇ ಚೆನ್ನಾಗಿತ್ತು, ಯಾಕೆ ಇಷ್ಟು ದೊಡ್ಡವರಾಗ್ಬಿಟ್ರಿ ನೀವು ಅಂತ ಹೇಳ್ತಾ ಇರ್ತೀನಿ. ಸರಿ ಮಮ್ಮಿ, ನಾವು ಮತ್ತೆ ಸಣ್ಣವರಾಗದಾ ಅಂತ ಕೇಳ್ತಿರ್ತಾರೆ. ಅದು ಆಗೋದಿಲ್ಲ ಅಲ್ವಾ, ಬಟ್ ಸ್ಟಿಲ್ ಏನಂದರೂ ಮಕ್ಕಳೇ. ಆದರೂ ಎಲ್ಲೋ ಒಂದು ಕಡೆ ಅನಿಸುತ್ತೆ, ಎಷ್ಟು ಬೇಗ ದೊಡ್ಡವರಾಗ್ಬಿಟ್ರು, ಕ್ಯೂಟಾಗಿದ್ದರು ಚಿಕ್ಕವರಿರುವಾಗ ಅಂತ ಅನಿಸುತ್ತೆ. ಸೊ ಫೈನಲಿ ಊಟನ ಮಾಡ್ತಾಯಿದ್ದೀವಿ. ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ಏನು ಸ್ಟಾರ್ಟರ್ಸ್ ಮುಗಿಸ್ಬಿಟ್ಟು, ಮೇನ್ ಕೋರ್ಸ್ ಮುಗಿಸ್ಬಿಟ್ಟು, ಡೆಸರ್ಟನ್ನು ಮುಗಿಸ್ಬಿಟ್ಟು ಇವಾಗ ನಾನು ಕುಲ್ಫಿನ ತಿಂತಾಯಿದ್ದೀನಿ. ನಮ್ಮನೇಲಿ ಏನೇ ಒಂದು ಎಂಜಾಯ್ಮೆಂಟ್ ಇರ್ಬೋದು, ಸೆಲೆಬ್ರೇಷನ್ ಇರ್ಬೋದು, ಹಬ್ಬ ಇರ್ಬೋದು, ಅಥವಾ ಹೊರಗಡೆ ಹೋಗಿ ತಿನ್ನೋದಿರ್ಬೋದು, ಏನೇ ಇರಲಿ ಅದು ಪ್ರತಿಯೊಂದಕ್ಕೂ ನಾವು 4 ಜನ ಜೊತೆಲಿದ್ರೆ ತುಂಬಾ ಖುಷಿ ಆಗುತ್ತೆ. ಒಬ್ಬರು ಮಿಸ್ ಆದರೂ ಅದು ಕಂಪ್ಲೀಟ್ ಅಂತ ಫೀಲ್ ಆಗಲ್ಲ. ಓಕೆ ಗಾಯ್ಸ್, ಇಷ್ಟ ಆಗಿತ್ತು ಇವತ್ತಿನ ಒಂದು ಪುಟಾಣಿ ವಿಡಿಯೋ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಹಾಗೆ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಬೇಗ ಸಿಗ್ತೀನಿ ಇನ್ನೊಂದು ಹೊಸ ಒಳ್ಳೆ ವಿಡಿಯೋಸ್ದಲ್ಲಿ. ಅಲ್ಲಿವರೆಗೂ ನಿಮ್ಮನ್ನು ಹಾಗೂ ನಿಮ್ಮನ್ನು ಪ್ರೀತಿಸೋನು ಚೆನ್ನಾಗಿ ನೋಡ್ಕೊಳ್ಳಿ. ಹುಷಾರು, ಬರಲಾ, ಬಾಯ್.